ಅರ್ಥ ಆಗಿಲ್ಲ. ಏಯ್, ನಿನ್ನ ಮದುವೆ ಯಾಕೆ ನಾನು ರೆಡಿ ಅಂತ ಹೇಳಿದೆ. ಏಯ್, ಕುಡ್ದು ನಾಂದಲ್ಲಿ ಏನೇನೋ ಮಾತಾಡಿ ಕಮಿಟ್ ಆಗಬೇಡ. ಏಯ್, ನಾನು ಕುಡ್ದಾಗಲೇ ಕಣೆ ಕರೆಕ್ಟಾಗಿ ಮಾತಾಡೋದು. ಮದುವೆ ಅನ್ನೋದು ಸ್ವರ್ಗದಲ್ಲಿ ನಿಶ್ಚಯ ಆಗಿರುತ್ತಂತೆ. ಆದರೆ ಅದೇ ಈಗ ನಮ್ಮ ಪಾಲಿಗೆ ಮುಳ್ಳಿನ ಹಾಸಿಗೆ ಆಗಿದೆ. ಸರ್ಕೊಳ್ರಿ. ಅನು ಬಂದಿಲ್ವಾ? ಇಲ್ಲ. ಸ್ವಾತಿ ಹೇಗಿದ್ದಾಳೆ? ಚೆನ್ನಾಗಿದ್ದಾಳೆ. ಮಗ ಆರಾಮಾಗ ಅವನೇ. ನಿಮ್ಮತ್ತೆ? ನಮ್ಮ ಅತ್ತೆನೂ ಚೆನ್ನಾಗೋಳೆ, ನಮ್ಮ ಮಾವನು ಚೆನ್ನಾಗೋಳೆ, ನಾನು ಡವು ಚೆನ್ನಾಗೋಳೆ. ಸರಿ 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 ಸರಿ. ಅಲ್ಲ ಮಗ, ಡಿವರ್ಸ್ ಎಲ್ಲ ಬೇಡ ಕಣೋ. ದುಡುಕ್ತಿದ್ದೀರಾ, ರಾಂಗ್ ಡಿಸಿಷನ್ ಕಣೋ. ದುಡುಕಿ ರಾಂಗ್ ಡಿಸಿಷನ್ ತೊಗೊಂಡು ಮದುವೆ ಆಗಿದ್ದಕ್ಕೇನೆ ಇವತ್ತು ಡಿವೋರ್ಸ್ ಬಂದು ಕೂತಿರೋದು. ಅನು ಬಂದ್ಲು ಕಣೋ. ಮಗ ಎಲ್ಲಿಗೋ? ಅನು ನನ್ನ ಫ್ರೆಂಡೇ ಮಗ. Hey darling, 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 my darling, darling. Hey darling, 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 my darling, darling. ಹಲೋ, ಬಬ್ರುವಾಹನನ ತಂದೆ ನಿಮ್ಮನ್ನೇ. ಏನ್ ನಿನ್ ಫ್ರೆಂಡು ನಿಮ್ಮಿಬ್ಬರನ್ನ ಮತ್ತೆ ಅಂಟ ಹಾಕ್ಬಿಡ್ಬೇಕು ಅಂತ ಬಹಳ ಹೋರಾಡ್ತಾವನೆ. ಪೂರ್ ಫೇಲೋ. ಯಾರು ನೀವು? ಏನಾಗಬೇಕು? ಅಲ್ಲ ಮಿಸ್ಟರ್ ಅರ್ಜುನ್ ನಾಗಪ್ಪ, ಈ ಸಲ್ಮಾನ್ ಖಾನ್ಗೆ ಇನ್ನೂ ಮದುವೆ ಆಗಿಲ್ಲ. ಯಾಕೆ ಗೊತ್ತಾ? ಅದು ಬಿಡು, ಈ ಕೊರೋನಾ ಅನ್ನೋ ರೋಗನ ಯಾವನ್ ತಂದ್ಬಿಟ್ಟ ಅಂತ ಯಾರಿಗಾರು ಗೊತ್ತಾ? ಗೊತ್ತಿಲ್ಲ. ಹೋಗ್ಲಿ, ಈ ಕೋರ್ಟಲ್ಲಿ ನಿನಗೆ ಡಿವೋರ್ಸ್ ಸಿಗುತ್ತೆ ಅನ್ನೋ ಗ್ಯಾರಂಟಿ ಆದ್ರೂ ಇದೆಯಾ? ಸಿಕ್ಕೇ ಸಿಗುತ್ತೆ. ಕೊಡ ಬಂದಾಯ್ತು. ಹಲೋ, ಅರ್ಜುನ್ ನಾಗಪ್ಪ ನನ್ನ ಹೆಸರು ನಿಮ್ಗೆ ಗೊತ್ತು? ಹಾಂ, ಮಿಸ್ಟರ್ ಅರ್ಜುನ್, ದುಡ್ಡು ಕೊಟ್ಟರೆ ನಿಮ್ಮ ಬೆಡ್ರೂಮ್ ಡಾಟಾ ಕೂಡ ತೆಗೆಸ್ಬಿಡ್ತೀವಿ ನಾವು. ಯಾಕೆಂದರೆ ನಿಮ್ಮ ಬಿಲ್ಲು ಬಣ್ಣದ ಪೌರುಷ ಹೆಂಗಿತ್ತು ಬೆಡ್ರೂಮ್ ಮೇಲೆ ಅಂತ ನೋಡಬೇಕಲ್ಲ. ಅಂಥದ್ರಲ್ಲಿ ಈ ಬಯೋಡಾಟಾ ತೆಗೆದ್ರೆ ಏನು ದೊಡ್ಡ ವಿಷಯ ಅಲ್ಲ. ನೋಡು, ಈಗ ಮ್ಯಾಟ್ರ್ ಅದಲ್ಲ. ಈಗ ನಾನು ಹೇಳ್ತೀನಲ್ಲ ಒಂದು ಮ್ಯಾಟ್ರು, ದಟ್ ಈಸ್ ರಾಕಿಂಗ್ ಸ್ಟೋರಿ ಫಾರ್ ಯು. ನೋಡು, ಇನ್ನು 15 ನಿಮಿಷದಲ್ಲಿ ಈ ಕೋರ್ಟಲ್ಲಿ ಏನು ನಡೆಯುತ್ತೆ ಅನ್ನೋದು ನನಗೆ ಗೊತ್ತು. ಮಿಸ್ಟರ್ ಅರ್ಜುನ್ ನಾಗಪ್ಪ, ಇನ್ನು 2 ನಿಮಿಷದಲ್ಲಿ ನಿಮ್ಮ ಕೇಸ್ ನಂಬರ್ 243314 ಅರ್ಜುನ್ ನಾಗಪ್ಪ, ಅನು ಅಂತೋಣಿ ಧೋಣಿಯಪ್ಪ ಅಂತ ಕರೀತಿದ್ದಂಗೆ ನೀವಿಬ್ರು ಗಂಡ ಹೆಂಡತಿ ಹೋಗಿ ಜಡ್ಜ್ ಮುಂದೆ ನಿಂತ್ಕೊಂತಿದ್ದಂಗೆ, ನೋಡಪ್ಪ ಈ ಡಿವೋರ್ಸ್ ನಿನಗೆ ಒಪ್ಪಿಗೆನೋ ಅಂತ ಜಡ್ಜು ನಿನ್ನ ಕೇಳ್ತಿದ್ದಂಗೆ, ನನಗೆ ಸಂಪೂರ್ಣ ಒಪ್ಪಿಗೆ ಇದೆ ಅಂತ ನೀನು ಹೇಳ್ತಿದ್ದಂಗೆ, ಅದೇ ಕ್ವಶನ್ ಜಡ್ಜು ನಿನ್ನ ಹೆಂಡತಿಗೆ ಕೇಳ್ತಿದ್ದಂಗೆ, ಅವಳು ಹಂಗೆ ತಲೆ ತಿರುಗಿ ಟಾಯ್ ಅಂತ ಮುರಿಸಿ ಹೋಗಿ ಬೀಳ್ತಿದ್ದಂಗೆ, ಅದನ್ನ ನೋಡಿ ಶಾಕ್ ಆಗಿ ನಿನ್ನ ಫ್ರೆಂಡ್ ಅವಳ ಹತ್ರ ಹೋಗ್ತಿದ್ದಂಗೆ, ಅಲ್ಲೇ ನಿಂತಿದ್ದ ಪೊಲೀಸು 108ಗೆ ಫೋನ್ ಮಾಡಿ ಆಂಬ್ಯುಲೆನ್ಸ್ ನ ಬರಕ್ಕೆ ಹೇಳ್ತಿದ್ದಂಗೆ, ಅಲ್ಲೇ ನಿಂತ್ಕೊಂಡಿದ್ದ ಲಾಯರ್ ಒಬ್ಬ ನಿನ್ನ ಹೆಂಡತಿ ಮುಖಕ್ಕೆ ನೀರ್ನ ಚಿಮುಕಿಸ್ತಿದ್ದಂಗೆ, ಸೈ ಅಂತ 2 ನಿಮಿಷದಲ್ಲಿ ಆಂಬ್ಯುಲೆನ್ಸ್ ಅಲ್ಲಿಗೆ ಬಂದು ನಿಂತ್ಕೊಳ್ತಿದ್ದಂಗೆ, ಹೇ ಐ ಆಮ್ ಆಲ್ ರೈಟ್ ಓಕೆ ಅಂತ ನಿನ್ನ ಹೆಂಡತಿ ಹೇಳಿದ್ರು ಬಲವಂತವಾಗಿ ನಿನ್ನ ಫ್ರೆಂಡ್ ಅವಳನ್ನ ಆಂಬ್ಯುಲೆನ್ಸ್ ಅಲ್ಲಿ ಹಾಕೊಂಡು ಹೋಗ್ತಿದ್ದಂಗೆ, ಇದನ್ನೆಲ್ಲ ನೋಡಿದ ಜಡ್ಜು 4 ಗಂಟೆಗೆ ನಿನ್ನ ಕೇಸ್ನ ಅರ್ಜೆಂಟ್ ಮಾಡ್ತಿದ್ದಂಗೆ, 4 ಗಂಟೆಗೆ ನೀನು ವಾಪಸ್ ಬಂದ್ರೂನು ನಿನಗೆ ಡಿವೋರ್ಸ್ ಸಿಗಲ್ಲ ಮಿಸ್ಟರ್ ಪಾರ್ಥ. ಬೆಂಗಳೂರು ಟ್ರಾಫಿಕಲ್ಲಿ ಆಂಬುಲೆನ್ಸು 2 ನಿಮಿಷದಲ್ಲಿ ಬರೋದು. ಹೋಗಯ್ಯ, ಹೋಗಿ ಕೋರ್ಟ್ ಮುಂದೆ ಗಿಣಿ ಹಿಡ್ಕೊಂಡು ಕೂತ್ಕೋ.
ನೀನು ಬುಡ್ಬುಡ್ಕೆ ಶಾಸ್ತ್ರ ಕೇಳಕ್ಕೆ ಬರ್ತಾರೆ. ಓ ನುಡಿತೈತೆ ನಾನು ಹೇಳೋದೆಲ್ಲ ನಿಜ ಅಂದ್ರೆ ನಿಜ ಅಂತ ಒಪ್ಕೋ, ಸುಳ್ಳಾದ್ರೆ ಸುಳ್ಳಂತ ಒಪ್ಕೋ. ಆದ್ರೆ ಇವತ್ತು ನಾನು ಹೇಳಿದ್ದೆಲ್ಲ ಖಂಡಿತವಾಗಿ ನಿಜ ಆಗಿ ಆಗುತ್ತೆ. ನನಗೆ ಡಿವೋರ್ಸ್ ಸಿಗುತ್ತೋ ಇಲ್ವೋ ಅನ್ನೋ ಭಯ ನಿನಗೆ ಬಂದೇ ಬರುತ್ತೆ. ಹೋಗಯ್ಯ, ನನಗೆ ಯಾವ ಭಯನೂ ಇಲ್ಲ. ಭಯ ಬಂದೇ ಬರುತ್ತೆ. ಆ ಥರ ಭಯ ಬಂದಾಗ ಕೊಬ್ಬು ಮಾಡಿದೆ ನೋಡು, ಈ ಅಡ್ರೆಸ್ಗೆ ಬಂದು ನನ್ನ ಮೀಟ್ ಮಾಡು. ನಮ್ಮ ಬಾಸ್ ನಿನಗೆ ಡಿವೋರ್ಸ್ ಕೊಡಿಸ್ತಾರೆ. ಟೇಕ್ ದಿಸ್. ಓಕೆ, ನೋ ರಿಯಾಕ್ಷನ್. ಸಿ ಯು. ಎಲ್ಲರೂ ನಿಂತ್ಕೊಳ್ಳಿ. ಕೇಸ್ ನಂಬರ್ 24-33-14 ಅರ್ಜುನ್ ನಾಗಪ್ಪ ವರ್ಸಸ್ ಅನು ಆಂಟನಿ ಧೋನಿಯಪ್ಪ. ಬನ್ನಿ ಮೇಡಮ್, ಬನ್ನಿ. ಯೋನು ಡೈವರ್ಸ್ಗೆ ನಿಮಗೆ ಒಪ್ಪಿಗೆ ಇದೆಯೇನ್ರಿ? ಒಪ್ಪಿಗೆ ಇದೆ. ನಿಮಗೆ ಒಪ್ಪಿಗೆ ಇದೆಯೇನಮ್ಮ? ಒಪ್ಪಿಗೆ ಇದೆ ಅಂತ ಹೇಳಿ ಮೇಡಮ್. ಹೇಳಿ ಮೇಡಮ್, ಹೇಳಿ.